ರಾಮನಗರದಲ್ಲಿ ಮೋಸದಿಂದ ನನ್ನ ಸೋಲಿಸಿದ್ರು. ಹಣದ ಆಸೆ ತೋರಿಸಿ ನನ್ನ ಸೋಲಿಸಿ ಅವರು ಗೆದ್ರು. ಅದೆಷ್ಟು ದಿನ ದಬ್ಬಾಳಿಕೆ ಮಾಡ್ತೀರಾ? ನಾನು ಕೈಕಟ್ಟಿ ಕೂತಿಲ್ಲ. ರಾಮನಗರ ಕ್ಷೇತ್ರದಲ್ಲಿ ಕೂಪನ್ ಕಾರ್ಡ್ ಹಣ ಕೊಡೋದಾಗಿ ಹೇಳಿ ಜನರಿಗೆ ಮೋಸ ಮಾಡಿದ್ರಿಂದ ನನಗೆ ಸೋಲಾಯಿತು ಅಂತ ರಾಜ್ಯ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜಾತ್ಯತೀತ ಜನತಾದಳ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕರ್ತರ ಸಭೆ ಹಾಗೆ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇನ್ನು ನನ್ನ ಮೊದಲ ಚುನಾವಣೆಯಲ್ಲಿ HDK ಸಿಎಂ ಆಗಿದ್ರು. ಆಗ ನನ್ನನ್ನ ಎಲ್ಲರೂ ಸೇರಿ ಸೋಲಿಸುವಂತಹ ಜೊತೆಗೆ ಸರ್ಕಾರವನ್ನ ಸಹ ಕಿತ್ತು ಹಾಕಿದ್ರು. ರಾಮನಗರ ಕ್ಷೇತ್ರದಲ್ಲಿ ಕೂಪನ್ ಕಾರ್ಡ್ 5,000 ಹಣ ಸಿಗುತ್ತೆ ಅಂತ ಮುಗ್ಧ ಜನರಿಗೆ ಹೇಳಿ ಮತ ಗಳಿಸಿ ಮೋಸ ಮಾಡಿ ನನ್ನನ್ನ ಸೋಲಿಸಿದ್ದಾರೆ. ನಾವು ನೇರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರೋದು ಈ ಪಕ್ಷ ಇರ್ತಕ್ಕಂಥದ್ದೇ ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ. ಇನ್ನು ಚನ್ನಪಟ್ಟಣದಲ್ಲೂ ಸಹ ಎಲ್ಲರೂ ಸೇರಿ ನನ್ನ ಸೋಲಿಸಿದ್ದಾರೆ. ಆದ್ರೂ ನಾನು ಎದೆಗುಂದಲ್ಲ. ಪಕ್ಷವನ್ನ ತಳಮಟ್ಟದಿಂದ ಹಿರಿಯ ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಕಟ್ಟುತ್ತೇನೆ. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸಹ ಧೃತಿಗೆಡಬಾರದು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮಧುಗಿರಿ ಕ್ಷೇತ್ರ ನಮ್ಮ ಕುಟುಂಬಕ್ಕೆ ಮಾತೃ ಕ್ಷೇತ್ರ ಇದ್ದಂತೆ. ಕಾರ್ಯಕರ್ತರು ಯಾರೂ ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ. JDS ಪಕ್ಷ ಸದೃಢವಾಗಿದೆ. 2008ರಲ್ಲಿ ಪಕ್ಷದ ವರಿಷ್ಠರು ಮುಖಂಡರ ತೀರ್ಮಾನದಂತೆ ನನ್ನ ತಾಯಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರದ ಮತದಾರರು ಆಶೀರ್ವಾದವನ್ನ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಸಹ ಮಧುಗಿರಿ ಕ್ಷೇತ್ರವನ್ನ ಮರೆಯೋದಿಲ್ಲ. ನಮಗೆ ಮಧುಗಿರಿ ಕ್ಷೇತ್ರ ಮಾತೃ ಕ್ಷೇತ್ರ ಇದ್ದಂಗೆ. ನಮ್ಮ ತಾಯಿ ಗೆದ್ದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆದು ಆರೋಗ್ಯಕರವಾದಂತಹ ಮತಕ್ಷೇತ್ರವಾಗಿತ್ತು ಅದು. ಆದರೆ ಪ್ರಸ್ತುತ ಏನಾಗಿದೆ ನೀವೇ ಯೋಚಿಸಿ ಅಂತ ಹೇಳಿದ್ದಾರೆ. ನಾನೊಬ್ಬ ಯುವಕನಾಗಿ ನಿಮ್ಮ ಮನೆಯ ಮಕ್ಕಳಿಗೆ ಸ್ವಾಭಿಮಾನದ ಬದುಕನ್ನ ಕಟ್ಕೊಡ್ಬೇಕು. ಇಲ್ಲಿನ ಕೃಷಿ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ಮಾಡುತ್ತಿದ್ದಂತಹ ನರಸಿಂಹಮೂರ್ತಿ ಎಂಬಾತ JDS ಪಕ್ಷದ ಅಭಿಮಾನಿ ಅನ್ನೋ ಕಾರಣಕ್ಕೆ ಆತನನ್ನ ಟಾರ್ಗೆಟ್ ಮಾಡಿ ಕೆಲಸದಿಂದ ವಜಾ ಮಾಡಿದ್ದಾರೆ. ಅಂದ್ರೆ ಹೇಗೆ? ಯಾರಿಗೂ ಸಹ ಅಭಿಮಾನಿಗಳಾಗಿ ಇರಬಾರ್ದಾ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿನ ಶಾಸಕರ ಹಿರಿತನಕ್ಕೆ ನಾನು ಬೆಲೆ ಕೊಡ್ತೇನೆ. ಅವರ ಬಗ್ಗೆ ನನಗೆ ಅಪಾರವಾದಂತಹ ಗೌರವವಿದೆ. ಆದರೆ ಇಂತಹ ದ್ವೇಷದ ರಾಜಕಾರಣ, ದಬ್ಬಾಳಿಕೆ ಎಷ್ಟು ದಿನ ಮಾಡ್ತೀರಾ? ಹಿಟ್ಲರ್ ರಾಜಕಾರಣ ಬೇಡ. ನಿಮ್ಮ ದರ್ಪದ ರಾಜಕಾರಣ ನೋಡಿಕೊಂಡು ಯಾರೂ ಸಹ ಇಲ್ಲಿ ಕೈಕಟ್ಟಿ ಕೂರಲ್ಲ. ಮುಂದೆ ನಾವು ಕೂಡ ಅಧಿಕಾರಕ್ಕೆ ಬಂದೇ ಬರ್ತೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಕಟ್ಟಿ ಬೆಳೆಸಿದಂತಹ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು. ಇಲ್ಲಿನ ಮಾಜಿ ಶಾಸಕ MV ವೀರಭದ್ರಯ್ಯ ಇನ್ನೂ ಸಹ ಗೊಂದಲದಲ್ಲಿ ಇದ್ದಾರೆ. ಅವರ ಜೊತೆ ನಾನು ಮಾತನಾಡ್ತೇನೆ. ಪಕ್ಷದ ಕಾರ್ಯಕರ್ತರ ಸಂಬಂಧವನ್ನ ತಳಮಟ್ಟದಿಂದ ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಿದ್ದೇನೆ. ಅದಕ್ಕಾಗಿಯೇ ಈ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ. ನಾವು ಎಲ್ಲೂ ಸಹ ಹೋಗಲ್ಲ, ನಿಮ್ಮ ಜೊತೆಯೇ ಇರ್ತೇವೆ. ಕ್ಷೇತ್ರದ ಜನರು ಆತಂಕ ಪಡುವಂತಹ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ನಿಮ್ ಜೊತೆ ಇರ್ತೇನೆ, ನಿಮ್ ಕಷ್ಟದಲ್ಲಿ ಇರ್ತೇನೆ. ದಯಮಾಡಿ ನಿಮ್ ಸಹಕಾರ ಇರಲಿ, ಆಶೀರ್ವಾದ. ಧನ್ಯವಾದ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.